ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತೇನಪ್ಪ ಅಂದರೆ ಐರನ್ದು ಸ್ಯಾಟರ್ಡೆ ಕೂದಲು ತೆಗೆಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಂಗೊಂದು ಆಸೆ ಆಯಿತು. ಏನಪ್ಪ ಅಂದರೆ ಐರನ್ಗೆ ಇದು ಮುಗಿನ ಜಡೆ ಎಲ್ಲ ಬಿಟ್ಟು ಸ್ಯಾರಿ ಎಲ್ಲ ಹೊಲಿಸಿ ಫೋಟೋ ತೆಗಿಸ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಸೊ ಇವತ್ತು ನಾನು ಅದನ್ನು ಮಾಡ್ತಾ ಇದ್ದೀನಿ. ಫೋಟೋ ಎಲ್ಲ ತೆಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಬೇಕಲ್ವ. ಸೊ ಅದಕ್ಕೆ ಮುಗಿನ ಜಡೆ ಎಲ್ಲ ಆರ್ಡರ್ ಮಾಡಿದ್ದೀನಿ. ಅದು ಆನ್ ದ ವೇ ಇದೆ, ಬರ್ತಾ ಇದೆ, ತೊಗೊಬಿಡ್ತಾ ಇದ್ದಾರೆ. ಆ್ಯಂಡ್ ಈಗ ಅವ್ಳಿಗೆ ಏನಪ್ಪ ಅಂದರೆ ಡ್ರೆಸ್ ಸೆಲೆಕ್ಷನ್ ಮಾಡಬೇಕು. ಸೊ ಈಗ ಡ್ರೆಸ್ ಸೆಲೆಕ್ಷನ್ ಮಾಡಿಕೊಂಡು ಕೊನೆಗೆ ಹೇಗೆ ರೆಡಿ ಆಗ್ತಾಳೋ, ಅವಳು ಹೇಗೆ ಕಾಣ್ತಾಳೋ ಅನ್ನೋ ಕ್ಯೂರಿಯಾಸಿಟಿ ನನಗಿದೆ. ಬಟ್ ಇನ್ನೊಂದು ಏನಪ್ಪ ಅಂದರೆ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನಾನು ಅವಳಿಗೆ ರೆಡಿ ಮಾಡಿಸೋ ಅಷ್ಟೊತ್ತಿಗೆ ನನ್ನದು ಬಿಟ್ಟಿರುತ್ತೆ, ಇದಂತೂ ಪಕ್ಕ. ಸೊ ನೋಡೋಣ ಅವಳಿಗೆ ಹೇಗೆ ರೆಡಿ ಮಾಡಿಸ್ಕೊತಾಳೆ, ನಾನು ಅವಳಿಗೆ ಹೇಗೆ ರೆಡಿ ಮಾಡ್ತೀನಿ ಅನ್ನೋದು. ಈಗ ನಾನು ನಿಂತಿರೋದು ಐರನ್ ಕಬೋರ್ಡ್ ಮುಂದೆ. ಸೊ ಈಗ ಸೆಲೆಕ್ಷನ್ ಮಾಡೋಣ. ನಾನು ಮಾಡ್ತೀನಿ, ನೋಡಿ ಹೇಗಿರುತ್ತೆ ಹೇಗೆ ಅಂತ. ನಂಗೆ ಇಷ್ಟ ಆಗಿದ್ದು ನಾನು ಹಾಕ್ಬಿಟ್ಟು ಅವಳಿಗೆ ರೆಡಿ ಮಾಡ್ತೀನಿ. ಫೈನಲ್ ಆಗಿ ನೀವು ನೋಡೋದು ಕಂಪ್ಲೀಟ್ ವಿಡಿಯೋ ನೋಡಿದ್ಮೇಲೆ ಹೇಗಿದೆ ವಿಡಿಯೋ ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಓಕೆನಾ? ಓಕೆ, ನೋಡೋಣ ಬನ್ನಿ, ಈಗ ತೋರಿಸ್ತೀನಿ. ಎಸ್, ಇದು ಬಂದುಬಿಟ್ಟು ಐರನ್ ಕಬೋರ್ಡ್. ಬಟ್ ಇನ್ನೊಂದು ಏನಪ್ಪ ಅಂದರೆ ಈ ಕಬೋರ್ಡಲ್ಲಿ ಕೂಡ ನನ್ನದೇ ಕ್ಲಾತ್ಸ್ ಇದೆ. ಇದೆಲ್ಲ ಇರೋದು ನನ್ನದೇ. ಆ್ಯಂಡ್ ಇನ್ನೊಂದು ನಿಮ್ಗೆ ಹೇಳಬೇಕು ಏನಪ್ಪ ಅಂದರೆ ನನ್ನ ಚಿಕ್ಕ ಹರ್ನಿಂಗಲ್ಲಿ ನಾನೇ ಸ್ವಂತವಾಗಿ ಐರನ್ಗೆ 2 ಡ್ರೆಸ್ ಕಟ್ಸಿದ್ದೀನಿ. ಬಟ್ ಅದರಲ್ಲಿ ಒಂದು ಹಾಕಿದ್ದೀನಿ, ಇನ್ನೊಂದು ಹಾಕಿಲ್ಲ. ಆ 2 ಡ್ರೆಸ್ಸು ನಾನು ಅದಕ್ಕಿಂತ ಮುಂಚೆ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಆ್ಯಂಡ್ ಇದು ಫಸ್ಟ್ ಅಂದರೆ ನನಗೆ ಕಾಂಬಿನೇಷನ್ ಇಷ್ಟ. ಇಷ್ಟಪಟ್ಟಾಗಿಲ್ಲ, ಕ್ಯೂಟ್ ಇದೆಲ್ಲ. ಅದರಲ್ಲಿ ಡಿಸೈನ್ ಟೆಡ್ಡಿ ಬೇರ್, ಅವಳಿಗೆ ಟೆಡ್ಡಿ ಬೇರ್ ಅಂತ ಇಷ್ಟ, ಅದಕ್ಕೆ ಟೆಡ್ಡಿ ಬೇರ್. ಆ್ಯಂಡ್ ಇನ್ನು ಅದೇ ನಿಮ್ಗೆ ಹೇಳಿದ್ನಲ್ವಾ ಸ್ಯಾಟರ್ಡೇ ಕೂದಲು ತೆಗಿಸ್ಬೇಕು ಅಂತೇಳಿ, ಅವತ್ತಿನ ದಿನ ಹಾಕೋಣ ಅಂತ ಹಾಗೆ ಇಟ್ಟಿದ್ದೀನಿ. ಹಾಕಿಲ್ಲ, ಚೆನ್ನಾಗಿದೆ ಎಲ್ಲ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಇವೆರಡು ಡ್ರೆಸ್ಸಿಗೆ ಸೇರಿ ಕೊಟ್ಟಿದ್ದು ಜಸ್ಟ್ 1200 ಅಷ್ಟೇ. ವರ್ಕೆಲ್ಲ ಚೆನ್ನಾಗಿದೆ ನೋಡಿ ಅಲ್ಲ. ಆ್ಯಂಡ್ ಅವಳದು ಎಲ್ಲ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಮೀನ್ಸ್ ಇದೆಲ್ಲ ಫಂಕ್ಷನ್ ವೇರ್ಸು, ವೆಸ್ಟರ್ನ್ ವೇರು, ಡೈಲಿ ವೇರ್ಸು, ಇನ್ನು ಕೆಳಗಡೆ ಎಲ್ಲ ಇಟ್ಬಿಟ್ಟಿದ್ದೀನಿ. ಅವಳಿಗೆ ಪಿಂಕ್ ವಿತ್ ಗ್ರೀನು ಫೋಟೋಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಗಲೇ ಮುಂಚೆನೇ ಥಿಂಕ್ ಮಾಡಿಬಿಟ್ಟಿದ್ದೆ ಆ್ಯಕ್ಚುಲಿ, ಪಿಂಕು ಗ್ರೀನು ಚೆನ್ನಾಗಿರುತ್ತೆ ಅಂತ ಹೇಳಿ. ಅದಿಲ್ಲಿದೆ. ಇದು ಈ ಡ್ರೆಸ್ ಬಂದುಬಿಟ್ಟು ಜಸ್ಟು 600 ಅಷ್ಟೇ ಇದು. ಸೊ ನಾನು ಅವಳಿಗೆ ಈ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದು ಲಂಗ ಬ್ಲೌಸಿಂದು, ಇನ್ನೊಂದು ಇದು ಸ್ಯಾರಿದು ಅಂತ ಹೇಳ್ಬಿಟ್ಟು. ಬಿಕಾಸ್ ಅವಳಿಗಿನ್ನ ನಾನು ಬ್ಲೌಸ್ ಹೊಲ್ಸೋಕ್ಕಾಗಲಿಲ್ಲ, ಸಡನ್ ಪ್ಲ್ಯಾನ್ ಮಾಡ್ಕೊಂಡಿದ್ರಿಂದ. ಈ ಬ್ಲೌಸ್ಗೆ ಮ್ಯಾಚ್ ಆಗೋ ಸ್ಯಾರಿ ಗ್ರೀನ್ ಇದೆ ನನ್ನ ಕಡೆ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು. ಸೊ ಇನ್ನೊಂದೇನಪ್ಪ ಅಂದರೆ ಕೂದಲು ತೆಗ್ಸೋದಿನ ನ್ಯೂ ಡ್ರೆಸ್ ವೇರ್ ಮಾಡ್ತಾರೆ, ಅಂದರೆ ಪಾಪುಗೆ. ಅದರ ಶಾಪಿಂಗ್ ಎಲ್ಲ ಮುಗ್ದಿದೆ. ಆ ಡ್ರೆಸ್ ತೋರಿಸ್ತೀನಿ ಹೇಗೆ ಕಾಣ್ತಾಳೆ ಅನ್ನೋದು, ಅವಳು ಹಾಕಿದಾಗ ಅವಳು ಹೇಗೆ ಕಾಣ್ತಾಳೆ ಅನ್ನೋದಂತೂ ಅದು ಕೂಡ ನಂಗೆ ತುಂಬಾ ಏನಂತಾರೆ ಕ್ಯೂರಿಯಾಸಿಟಿ ತುಂಬಾ ಇದೆ. ಆ ಡ್ರೆಸ್ ತೋರಿಸ್ತೀನಿ, ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ. ಎಸ್, ದಿಸ್ ಒನ್. ಈ ಡ್ರೆಸ್ ಅಂದರೆ ನನಗೆ ತುಂಬ ಇಷ್ಟ. ಬಾಕಿ ಡ್ರೆಸ್ ಬಟ್ ಆಲ್ಮೋಸ್ಟ್ ಇನ್ನೊಂದು ಗೊತ್ತಾ, ಅವಳ ಕಬೋರ್ಡಲ್ಲಿ ಸ್ವಲ್ಪ ಪಿಂಕ್ ಜಾಸ್ತಿ ಇದೆ. ಅವಳು ಪಿಂಕ್ ಇಷ್ಟಪಡ್ತಾಳೆ. ಚೆನ್ನಾಗಲ್ಲ ಈ ಡ್ರೆಸ್ ಹಾಕಿದಾಗ ಅವಳು ಹೇಗೆ ಕಾಣ್ತಾಳೆ ಅನ್ನೋದು ನನಗಂತೂ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ ನಾನು. ನನಗಂತೂ ತುಂಬ ಇಷ್ಟ ಆಯ್ತು ಈ ಡ್ರೆಸ್.
ಅವಳು ತುಂಬ ಆಸೆ ಪಟ್ಟು ನನಗೆ ಇದೇ ಬೇಕು ಅಂತ ಹಠ ಮಾಡಿ ತಗೊಂಡ್ಳು. ಮಮ್ಮಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಡ್ರೆಸ್ ಪ್ರೈಸ್ ಬಂದುಬಿಟ್ಟು ಜಸ್ಟ್ 1500 ರುಪೀಸ್ ಅಷ್ಟೇ. ಎಷ್ಟು ಚೆನ್ನಾಗಿರೋದು 1500, ನಂಬ್ತೀರಾ ನೀವು? ನೋಡಿ ಎಷ್ಟು ಚೆನ್ನಾಗಿದೆ. ಬ್ಯಾಕ್ ಪ್ಲೇನ್ ಇದೆ, ಬಟ್ ನಾಟ್ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಫ್ರಂಟ್ ಇದೆಲ್ಲ ಫ್ಲೋರಲ್ ಡಿಸೈನ್, ಇದು ಎಲ್ಲ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಆಸೆ. ಲೈಕ್ ಈಗ ಬರ್ಡೇಗೆ ಆ ಥರ ಎಲ್ಲ ಈ ಥರ ತುಂಬ ಇಷ್ಟಪಡ್ತಾರೆ ಮಕ್ಕಳೆಲ್ಲ. ಬಾರ್ಬಿ ಡ್ರೆಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಕಬೋರ್ಡು. ಆ್ಯಂಡ್ ಅದೇ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋಂಥದ್ದು ಈ ಡ್ರೆಸ್ಸಿಗೆ ಅಂದರೆ ಗ್ರೀನ್, ನನ್ನ ಕಡೆ 3 ಇದೆ ಗ್ರೀನ್ ಸ್ಯಾರೀಸು. ಒಂದು ಪ್ಯಾರಟ್ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಆ್ಯಂಡ್ ಡಾರ್ಕ್ ಗ್ರೀನ್ ವಿತ್ ಗೋಲ್ಡನ್ ಕಾಂಬಿನೇಷನು. ಆ್ಯಂಡ್ ಇನ್ನೊಂದು ಡಾರ್ಕ್ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಇದೆ. ನೋಡ್ತೀನಿ ಆ ಮೂರಲ್ಲಿ ಯಾವ್ದು ಸೂಟ್ ಆಗುತ್ತೋ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ ಆ್ಯಂಡ್ ಅವಳಿಗೆ ಪೇರ್ ಮಾಡ್ತೀನಿ. ಸೊ ನೋಡೋಣ. ಇದು ಬಂದುಬಿಟ್ಟು ನನ್ನ ಕಬೋರ್ಡ್ ಯಾವಾಗಲೂ ಹೀಗೆ ಇರುತ್ತೆ. ಮೆಸು ಇರಲ್ಲ, ಯಾಕಂದರೆ ನಂಗೆ ಅದು ಇಷ್ಟನೂ ಆಗಲ್ಲ. ನನ್ನ ವಿಡಿಯೋಗಂತಲೂ ನಾನು ಮಾಡ್ಕೊಂಡಿಲ್ಲ, ಯಾವಾಗಲೂ ನನ್ನ ಕಬೋರ್ಡ್ ಹೀಗೇ ಇರುತ್ತೆ. ಸೊ ಅದೇ ಗ್ರೀನ್ ಸ್ಯಾರೀಸ್ ಅನ್ನಲ್ವಾ ಇಲ್ಲಿದೆ. ಓಕೆ, ಹಾಂ, ಇದು ಬಂದ್ಬಿಟ್ಟು ಪ್ಯಾರಟ್ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಇದೆ. ಬಟ್ ಮೇ ಬಿ ಮ್ಯಾಚ್ ಆಗಲ್ಲ ಅಂದ್ಕೊಂಡಿದ್ದೀನಿ. ನನಗೆ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇದು ಬೇಡ. ಆ್ಯಂಡ್ ಇದೇನಾಗುತ್ತೆ ಅಂದರೆ ಇದು ಫುಲ್ ಗೋಲ್ಡ್ ಆಗಿರೋದ್ರಿಂದ ಒಂಥರ ಫುಲ್ ಗೋಲ್ಡ್ ಆಗಿಬಿಡುತ್ತೆ, ಕಾಂಬಿನೇಷನ್ ಬರಲ್ಲ. ಯಾಕಂದರೆ ಪಿಂಕ್. ಸೊ ಇದಕ್ಕಿಂತ ನಾನು ಇದು ಸೂಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಲ್ವಾ? ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್, ಯಾಕಂದರೆ ಅದು ಲಂಗ ಬ್ಲೌಸ್ಗಳಲ್ಲೂ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಇರೋದ್ರಿಂದ ಇದು ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇದನ್ನು ಅವಳಿಗೆ ವೇರ್ ಮಾಡ್ತೀನಿ. ಈಗ ನೆಕ್ಸ್ಟ್ ಅವಳನ್ನ ರೆಡಿ ಮಾಡೋಣ, ನೋಡೋಣ. ಸೊ ಆಗಲೇ ಹೇಳಿದ್ನಲ್ವ ಮೊಗ್ಗಿನ ಜಡೆ ಆರ್ಡ್ರ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಮೊಗ್ಗಿನ ಜಡೆ ತೊಗೊಂಬಂದಿದ್ದಾರೆ, ಆಚೆ ವೆಯ್ಟ್ ಮಾಡ್ತಾ ಇದ್ದಾರೆ. ಕಾಲ್ ಮಾಡಿದ್ದು ಜಸ್ಟ್ ಈಗ ತಾನೆ. ಸೊ ಈಗ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಈಗ ತೊಗೊಂಬಂದ್ಬಿಟ್ಟು ಬೇಗ ಅವಳಿಗೆ ರೆಡಿ ಮಾಡೋದು ಅಷ್ಟೇ ಬಾಕಿ ಇರೋದು. ಸೊ ಇಸ್ಕೊಂಬರೋಣ.